ಎಲ್ಲರಿಗೂ ನಮಸ್ಕಾರ. ನಾನು ಸಂಗೀತ. ವೆಲ್ಕಮ್ ಟು ಮೈ ಚಾನಲ್. ಲೆಟ್ ಅಸ್ ಲರ್ನ್ ದಿಸ್ ಬ್ಯೂಟಿಫುಲ್ ಬ್ರೈಡಲ್ ಲುಕ್ ಇನ್ ದಿಸ್ ವಿಡಿಯೋ. ಮೊದಲಿಗೆ ನಾನು ಇವರ ಫೇಸ್ನ ಫೆಟ್ ವೈಪ್ಸಿಂದ ವೈಪ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಹೈಡ್ರೇಟಿಂಗ್ ಸ್ಪ್ರೇ ಆಗಿ ಒಂದು ರೋಸ್ ವಾಟರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಟೂ ಫೇಸ್ಡ್ ಬ್ರ್ಯಾಂಡ್ನ ವೆನಿಲಾ ಶೇಡಲ್ಲಿರೋ ಕನ್ಸೀಲರ್ನ ಯೂಸ್ ಮಾಡಿಕೊಂಡು ಅವರ ಕಣ್ಣ ಮೇಲೆ ಪ್ರೈಮರ್ ಥರ ಯೂಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಒಂದು ಡ್ಯಾಂಪ್ ಸ್ಪಾಂಜ್ ತಗೊಂಡು ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು ಪೌಡರ್ ಬ್ರಷ್ನಲ್ಲಿ ಲೋರಾ ಮರ್ಸಿಯರ್ ಟ್ರಾನ್ಸ್ಲೂಸೆಂಟ್ ಪೌಡರ್ ತಗೊಂಡು ಐ ಬೇಸ್ನ ಸೆಟ್ ಮಾಡಿಕೊಂಡೆ. ಈಗ ನಾನು ಅನಸ್ತಿಸಿಯಾ ಬೆವರ್ಲಿ ಹಿಲ್ಸಿಂದ ಬ್ರೋ ಪೋಮೇಡ್ ತಗೊಂಡು ಅದನ್ನು ಐಬ್ರೋಸ್ ಡಿಫೈನ್ ಮಾಡ್ಕೊಳ್ತಾ ಇದ್ದೀನಿ. ಶೇಡ್ ಬಂದುಬಿಟ್ಟು ಮೀಡಿಯಮ್ ಬ್ರೌನ್. ಕ್ಲೈಂಟ್ ಬ್ರೋಸ್ನ ನ್ಯಾಚುರಲ್ ಆಗಿಡಿ ಅಂತ ಹೇಳಿದ್ರಿಂದ ನಾನು ತುಂಬ ಮಿನಿಮಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಜಸ್ಟ್ ಡಿಫೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ಹೀಗೆ ಸ್ಪೂಲಿ ತೊಗೊಂಡು ಬ್ರಷ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ಏನಾದರೂ ಇದ್ದರೆ ಎಕ್ಸೆಸ್ ಆಗಿರೋದು ಅದು ಸ್ಪೂಲಿನಲ್ಲಿ ನೀಟಾಗಿ ಬ್ಲೆಂಡ್ ಆಗುತ್ತೆ. ನೆಕ್ಸ್ಟು ನಾನು ಹುಡಾ ಬ್ಯೂಟಿ ಬ್ರ್ಯಾಂಡನ್ನ ನಾಟ್ ಇನ್ ನ್ಯೂಡ್ ಐ ಶ್ಯಾಡೋ ಪ್ಯಾಲೆಟಿಂದ ಒಂದು ಮೀಡಿಯಮ್ ಬ್ರೌನ್ ಶೇಡ್ ತೊಗೊಂಡು ಅವರ ಐಸ್ ಮೇಲೆ ಕ್ರೀಸ್ ಲೈನ್ ಮೇಲೆ ಟ್ರಾನ್ಸಿಷನ್ ಕಲರು ಬಿಲ್ಡ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಸ್ಟೆಪ್ಸು ಹೀಗೇ ಎರಡೂ ಕಣ್ಣಿಗೂ ಸೈಮಲ್ಟೇನಿಯಸ್ ಆಗಿ ಮಾಡೋದ್ರಿಂದ ಯಾವುದೇ ಶೇಡು ಮಿಸ್ ಆಗಲ್ಲ. ಎರಡೂ ಕಣ್ಣುಗಳು ಒಂದೇ ರೀತಿ ಕಾಣಿಸ್ತವೆ. ಎರಡೂ ಕಣ್ಣು ಮೇಲೆ ಸೇಮ್ ಶೇಡ್ ಅಪ್ಲೈ ಮಾಡಿದ ಮೇಲೆ ನಾನು ಬೇರೆ ಫ್ಲಫಿ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ ತೊಗೊಂಡು ನೀಟಾಗಿ ಎರಡೂ ಕಣ್ಣನ್ನು ಬ್ಲೆಂಡ್ ಮಾಡ್ಕೊತೀನಿ. ಮತ್ತು ನಾನು ಅದೇ ಸೇಮ್ ಮೀಡಿಯಮ್ ಬ್ರೌನ್ ಶೇಡ್ನ ಐ ಶ್ಯಾಡೋ ತಗೊಂಡು ಕ್ರೀಸ್ ಲೈನ್ ಮೇಲೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಪುನಃ ನಾನು ಫ್ಲಫಿ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ ತೊಗೊಂಡು ಮತ್ತೆ ಇದನ್ನೆರಡನ್ನೂ ಸೇರಿಸಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಈಗ ನಾನು ಪೀಚಿ ಐ ಶ್ಯಾಡೋನ ಲಿಡ್ ಸ್ಪೇಸ್ ಮೇಲೆ ಲೈಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಕಣ್ಮೇಲೂ ಇದನ್ನು ಅಪ್ಲೈ ಮಾಡಿಕೊಂಡು ಸೇಮ್ ಬ್ಲೆಂಡ್ ಮಾಡ್ಕೊತೀನಿ. ಮತ್ತೆ ಈಗ ನಾನು ಸ್ವಲ್ಪ ಡಾರ್ಕರ್ ಬ್ರೌನ್ ಐ ಶ್ಯಾಡೋ ತೊಗೊಂಡು ಔಟರ್ ವಿ ಕಾರ್ನರಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಕಣ್ಣು ಮೇಲೂ ಒಂದೇ ಟೈಮಲ್ಲಿ ಅಪ್ಲಿಕೇಶನ್ ಮಾಡ್ಕೊತಾ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ.
ಈಗ ಮತ್ತೆ ಇನ್ನೂ ಸ್ವಲ್ಪ ಡೀಪರ್ ಬ್ರೌನ್ ಶೇಡ್ ತೊಗೊಂಡು ಜಸ್ಟ್ ಲಾಸ್ಟ್ ಕಾರ್ನರಲ್ಲಿ ಲೈಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸೇಮ್ ಹಾಗೇ ಬ್ಲೆಂಡ್ ಮಾಡಬೇಕು. ಫ್ಲಫಿ ಬ್ರಷ್ ತೊಗೊಂಡು ಎಲ್ಲ ಕಲರ್ಸು ಮರ್ಜ್ ಆಗಿರೋ ಥರ ಸ್ಮೂತಾಗಿ ಫಿನಿಶ್ ಬರೋಕ್ಕೆ ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ಈ ಕ್ಲೈಂಟ್ದು ಐಲಿಡ್ಸ್ ತುಂಬ ಚೆನ್ನಾಗಿರೋದ್ರಿಂದ ನಾವೇನು ಮೇಕಪ್ ಮಾಡಿದ್ರೂ ನೀಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾನು ಇನ್ಗ್ಲಾಟ್ದು ಜೆಲ್ ಐಲೈನರ್ ತೊಗೊಂಡು ನೀಟಾಗಿ ಐಲೈನರ್ ಡ್ರಾ ಮಾಡ್ಕೊತಾ ಇದ್ದೀನಿ. ಈಗ ನಾನು ಕಲರ್ ಎಸೆನ್ಸ್ ಅವ್ರದ್ದು ಗ್ಲಿಟರ್ ತಗೊಂಡು ಬೆರಳಲ್ಲೇ ಬ್ಲೆಂಡ್ ಮಾಡ್ಕೊಳ್ತಾ ಅಪ್ಲೈ ಮಾಡ್ತಾ ಇದ್ದೀನಿ. ಐ ಮೇಕಪ್ ಮುಗಿತಿದ್ದಾಗೆ ಮೇಕಪ್ ರಿಮೂವರ್ ವೈಪ್ಸಿಂದ ಅಂಡರ್ ಐಸ್ ಮತ್ತು ಫೋರ್ ಹೆಡ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಏನೇ ಐ ಶ್ಯಾಡೋ ಫಾಲ್ಔಟ್ಸ್ ಇರ್ಬೋದು, ಗ್ಲಿಟರ್ಸ್ ಇರ್ಬೋದು, ಅದೆಲ್ಲ ಇದ್ದರೆ ಕ್ಲೀನ್ ಆಗುತ್ತೆ. ಅದಾದಮೇಲೆ ನಾನು ಸೆಟಾಫಿಲ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಯಾವುದೇ ಮೇಕಪ್ ಲುಕ್ಕು ಫ್ಲಾಲೆಸ್ ಆಗಿ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಸ್ಕಿನ್ ಪ್ರೆಪ್ಪು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಈಗ ಏಸ್ ಆಫ್ ಬೇಸ್ ಪ್ರೈಮರ್ ಫ್ರಮ್ ದ ಬ್ರ್ಯಾಂಡ್ ರೀಕೋಡ್ನ ತಗೊಂಡು ಸ್ವಲ್ಪ ಕ್ವಾಂಟಿಟಿ ತಗೊಂಡು ನಾನು ಟಿ ಝೋನ್ ಮೇಲೆ ಹಾಗೆ ಚೀಕ್ ಮತ್ತು ಗಲ್ಲದ ಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ. ಡ್ಯಾಬ್ ಮಾಡಿಬಿಟ್ಟು ಅದನ್ನ ಪುಷ್ ಮಾಡ್ತಾಯಿದ್ದೀನಿ ಒಳಗಡೆಗೆ. ಸ್ಕಿನ್ ಮೇಲೆ ಸ್ವಲ್ಪ ರೆಡ್ನೆಸ್ ಇರೋದ್ರಿಂದ ನಾನು ಗ್ರೀನ್ ಕಲರ್ ಕರೆಕ್ಟರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಫ್ರಮ್ ದ ಬ್ರ್ಯಾಂಡ್ ರೀಕೋಡ್. ಡ್ಯಾಮ್ ಸ್ಪಾಂಜಲ್ಲಿ ಇದನ್ನು ಮತ್ತೆ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಅಂಡರ್ ಐ ಮತ್ತು ಅರೌಂಡ್ ದ ಮೌತ್ ಏರಿಯಾ ಸ್ವಲ್ಪ ಡಾರ್ಕ್ನೆಸ್ ಇರೋದ್ರಿಂದ ನಾನು ಆರೆಂಜ್ ಕಲರ್ ಕರೆಕ್ಟರ್ನ ತುಂಬಾ ಮಿನಿಮಲ್ ಕ್ವಾಂಟಿಟಿಯಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಬ್ಲೆಂಡ್ ಕೂಡ ಬ್ರಷಲ್ಲೇ ಮಾಡ್ತಾಯಿದ್ದೀನಿ. ಆರೆಂಜ್ ಕಲರ್ ಕರೆಕ್ಟರ್ ಬ್ಲೆಂಡ್ ಮಾಡ್ಕೊಂಡಾದಮೇಲೆ ಅವ್ರ ಸ್ಕಿನ್ ಟೋನ್ಗಿಂತ 2 ಶೇಡ್ ಡಾರ್ಕರ್ ಇರೋ ಕನ್ಸೀಲರ್ನ ಅಪ್ಲೈ ಮಾಡಿಕೊಂಡು ಕವರ್ ಮಾಡ್ಕೊಳ್ತಾ ಇದ್ದೀನಿ.
ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಫೌಂಡೇಶನ್ನ ಚೂಸ್ ಮಾಡೋಕ್ಕೆ ನಾನು ಸ್ವಲ್ಪ ಫೌಂಡೇಶನ್ ಹಚ್ಬಿಟ್ಟು ಗಲ್ಲದಲ್ಲಿ ಅದನ್ನು ಟೆಸ್ಟ್ ಮಾಡಿಕೊಂಡೆ. ಅದಾದಮೇಲೆ ಅದು ಕರೆಕ್ಟಾಗಿ ಮ್ಯಾಚ್ ಆಗಿದ್ದರಿಂದ ಪೂರ ಫೇಸ್ ಮೇಲೆ ಸ್ವಲ್ಪನೇ ಒಂದೊಂದು ಡಾಟ್ ಇಟ್ಕೊಳ್ತಾ ಫೌಂಡೇಶನ್ ಅಪ್ಲಿಕೇಶನ್ ಮಾಡಿಕೊಂಡೆ. ಇದು ಫೌಂಡೇಶನ್ನು ಮ್ಯಾಕ್ ಅವರದ್ದು NC25 ಶೇಡ್ ನಂಬರಲ್ಲಿದೆ. ಪುನಃ ಡ್ಯಾಂಪ್ ಬ್ಯೂಟಿ ಬ್ಲೆಂಡರಲ್ಲಿ ಎಲ್ಲನೂ ಫೌಂಡೇಶನ್ನ ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಫೌಂಡೇಶನ್ ಬ್ಲೆಂಡಿಂಗ್ ಆದಮೇಲೆ ನಾನಿವಾಗ ಲೈಟರ್ ಶೇಡ್ ಆಫ್ ಕನ್ಸೀಲರ್ ಯೂಸ್ ಮಾಡಿ ಮತ್ತು ಫೇಶಿಯಲ್ ಫೀಚರ್ಸ್ನ ಹೈಲೈಟ್ ಮಾಡ್ತಾಯಿದ್ದೀನಿ. ಈ ಲೈಕ್ ಬ್ರಿಡ್ಜ್ ಆಫ್ ದ ನೋಸ್, ಆಮೇಲೆ ಗಲ್ಲದ ಹತ್ರ, ಆಮೇಲೆ ಫೋರ್ ಹೆಡ್ ಮೇಲೆ ಮತ್ತು ಅಂಡರ್ ಐಸಲ್ಲಿ ಸ್ವಲ್ಪನೇ ಹಚ್ಕೊಂಡು ಹೈಲೈಟಿಂಗ್ ಪಾರ್ಟ್ಸ್ನ ಬ್ರೈಟ್ ಮಾಡ್ತಾಯಿದ್ದೀನಿ. ಈ ಟೈಮಲ್ಲಿ ನಾನು ಯೂಸ್ ಮಾಡಿರೋದು ಟೂ ಫೇಸ್ಡ್ ಅವರ ಬಾರ್ನ್ ದಿಸ್ ವೇ ಕನ್ಸೀಲರು. ಶೇಡ್ ನೇಮ್ ಬಂದು ವೆನಿಲಾ. ನೆಕ್ಸ್ಟ್ ನಾನು ಕ್ರೀಮ್ ಬ್ಲಷ್ ಯೂಸ್ ಮಾಡ್ತಿರೋದ್ರಿಂದ ಪೌಡರ್ ಅಪ್ಲೈ ಮಾಡೋಕ್ಕಿಂತ ಮೊದಲು ಬ್ಲಷ್ ಅಪ್ಲೈ ಮಾಡಿಬಿಟ್ಟು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಇದು LA ಗರ್ಲ್ ಅವರ ಕ್ರೀಮ್ ಬ್ಲಷ್. ನೆಕ್ಸ್ಟು ನಾನು ಪೌಡರ್ ಬ್ರಷಲ್ಲಿ ಲೋರಾ ಮರ್ಸಿಯರ್ ಟ್ರಾನ್ಸ್ಲೂಸೆಂಟ್ ಪೌಡರ್ ತೊಗೊಂಡು ಮೇಕಪ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಬೆನಿಫಿಟ್ ಕಾಸ್ಮೆಟಿಕ್ಸ್ ಅವರದ್ದು ಹೂಲಾ ಬ್ರಾಂಜರ್ ತೊಗೊಂಡು ಫೇಸ್ ಕಾಂಟೋರ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೈಂಟ್ಗೆ ರೆಡ್ ಅಥವಾ ಡಾರ್ಕ್ ಪಿಂಕ್ ಲಿಪ್ಸ್ಟಿಕ್ ಬೇಡ ಅಂತ ಹೇಳಿದ್ರಿಂದ ನಾನೊಂದು ನ್ಯೂಟ್ರಲ್ ಶೇಡ್ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಆ್ಯಕ್ಚುಲಿ ಸ್ವಲ್ಪ ನೀವು ಜಾಸ್ತಿನೇ ಬ್ರೌನ್ ನನಗೆ ಅನ್ನಿಸ್ತಾ ಇದು ಕರೆಕ್ಟ್ ಆಗಿಲ್ಲ. ನನಗೆ ಇಷ್ಟ. ನನಗೆ ಅಂದರೆ ತುಂಬ ಇದಾಗೂ ಇರಬಾರ್ದು, ಪಿಂಕ್ ಆಗಿರಬಾರ್ದು ಒಂಥರ. ಅದಕ್ಕೆ
This is nice. I like this. ಮ್ಯಾಕ್ ಹೈಲೈಟರ್ ತೊಗೊಂಡು ಬ್ರಿಡ್ಜ್ ಆಫ್ ದ ನೋಸ್, ಫೋರ್ ಹೆಡ್ ಮತ್ತು ಚೀಕ್ ಹಾಗೆ ಗಲ್ಲದ ಹತ್ರ ನಾನು ಹೈಲೈಟ್ ಮಾಡ್ತಾಯಿದ್ದೀನಿ. ಫಂಕ್ಷನ್ ಇದ್ದಿದ್ದು ಬೆಳಗ್ಗೆ ಟೈಮ್ ಆಗಿದ್ದರಿಂದ ನಾನು ತುಂಬ ಹೈಲೈಟರ್ ಅಪ್ಲೈ ಮಾಡ್ತಾ ಇಲ್ಲ. ಸ್ವಲ್ಪ ಹೈಲೈಟರ್ ಹಾಕಿ ಸಟಲ್ ಗ್ಲೋ ಕೊಟ್ಟಿದ್ದೀನಿ ಅಷ್ಟೇ. ಶುಗರ್ ಕಾಸ್ಮೆಟಿಕ್ಸ್ ಅವರದ್ದು ಸ್ಮಡ್ಜ್ ಮಿ ನಾಟ್ ಕಾಜಲಲ್ಲಿ ಬ್ಲ್ಯಾಕ್ ಶೇಡ್ ತೊಗೊಂಡಿದ್ದೀನಿ. ಕ್ಲೈಂಟ್ ಕಣ್ಣು ತುಂಬಾ ಸೆನ್ಸಿಟಿವ್ ಇದ್ದಿದ್ದರಿಂದ ಅವ್ರದ್ದು ಒಂದು ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಅದನ್ನು ನಾನು ಡ್ರೈ ಟಿಶ್ಯೂನಲ್ಲಿ ಲೈಟಾಗಿ ಪ್ರೆಸ್ ಮಾಡಿ ಒರೆಸಿದ್ರೆ ಮೇಕಪ್ ಏನೂ ಹೋಗಲಿಲ್ಲ. ಸೆನ್ಸಿಟಿವಾ? ಇಲ್ಲ, ನಾರ್ಮಲಿ ಅದು ಟೈಮ್ ಇತ್ತಲ್ಲ ಸೋಕಪ್ ಆಗೋಕ್ಕೆ ಮೇಲೆ ಬೆಲ್ಲಗುಟ ನೋಡಿದ್ರ ವಿಜಯಕಾಂತ್ ಲೇಔಟ್ ಇದೆಯಲ್ಲ, ಹುಡುಗಿಯಲ್ಲಿರು ಬೆಂಗಳೂರೇ. ನೆಕ್ಸ್ಟು ನಾನು ಸ್ಮಡ್ಜಿಂಗ್ ಬ್ರಷಲ್ಲಿ ಕಾಜಲ್ನ ಸ್ಮಡ್ಜ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾನು ಐ ಶ್ಯಾಡೋ ಮೇಲ್ಗಡೆಗೆ ಯೂಸ್ ಮಾಡಿರೋ ಸೇಮ್ ಬ್ರೌನ್ ಶೇಡಲ್ಲೇ ತಗೊಂಡು ಸೇಮ್ ಬ್ರಷಲ್ಲೇ ಇನ್ನು ಸ್ವಲ್ಪ ಲೈಟಾಗಿ ಕೆಳಗಡೆನೂ ಆ ಹಿಂಟ್ ಆಫ್ ಕಲರ್ ಕೊಡ್ತಾಯಿದ್ದೀನಿ. ಮೇಕಪ್ ಎಲ್ಲ ಮುಗಿದ ಮೇಲೆ ಸೆಟ್ಟಿಂಗ್ ಸ್ಪ್ರೇ ಹಾಕೋಣ ಅಂತ ಅಂದ್ಕೊಂಡು ನೋಡಿದ್ರೆ ನನಗೆ ಕಾಣಿಸ್ಲೇ ಇಲ್ಲ. ಅದನ್ನೇ ಹುಡುಕ್ತಾನೇ ಇದ್ದೆ. ಕೊನೆಗೆ ಕ್ಲೈಂಟಿಗೆ ಏನು ಹುಡುಕ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಅವರೇ ತೋರಿಸಿದ್ರು. ಇಟ್ ವಾಸ್ ವೆರಿ ಫನ್ನಿ. ಇದು ಪ್ರಾಬ್ಲಮ್ ನನಗೆ ಮಾತ್ರ ಹಿಂಗೆ, ಎಲ್ಲರಿಗೂ ಹಿಂಗೆ ಗೊತ್ತಿಲ್ಲ. ಪರವಾಗಿಲ್ಲ, ಆರಾಮಾಗಿ ಮಾಡಿ. ಇಲ್ಲ ಆಯಿತು, ಸೆಟ್ಟಿಂಗ್ ಸ್ಪ್ರೇ ಹುಡುಕ್ತಿದ್ದೀನಿ, ಕಾಣಿಸ್ತಾ ಇಲ್ಲ. ಅಲ್ಲಿ ಬ್ಲ್ಯಾಕ್ ಅದಿತ್ತಿಲ್ಲ ಅದಲ್ವಾ? ನಾನು ಹೇಳಿದ್ರಿಂದ ಗೊತ್ತಾಯ್ತು ಏನು ಹುಡುಕ್ತಾ ಇದ್ದೀನಿ ಅಂತ. ಇಲ್ಲಾಂದ್ರೆ ಖಂಡಿತ ಗೊತ್ತಾಗ್ತಾ ಇರಲಿಲ್ಲ. ನಾನು ಮೇಕಪ್ ಮಾಡ್ತಾ ಇರಬೇಕಾದ್ರೇ ನನ್ನ ಹೇರ್ ಸ್ಟೈಲಿಸ್ಟು ತುಂಬ ಚೆನ್ನಾಗಿ ಈ ಹೇರ್ ಸ್ಟೈಲ್ ಮಾಡಿದರು. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಹಣೆಗೆ ಬೊಟ್ಟಿಟ್ಟು ಸ್ಯಾರಿ ಉಡಿಸಿದ ಮೇಲೆ ಫೈನಲ್ ಲುಕ್ ಈ ಥರ ಇತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದೇ ಥರ ಟ್ಯುಟೋರಿಯಲ್ಸ್ ಬೇಕು ಅಂದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.